Hello, let us discuss the DFS and BFS. DFS ಅಂತಂತಂದ್ರೆ ಡೆಪ್ತ್ ಫಸ್ಟ್ ಸರ್ಚ್ ಆ್ಯಂಡ್ ಬ್ರೆಡ್ತ್ ಫಸ್ಟ್ ಸರ್ಚ್. In graph theory there are two important traversal are there, that is called depth first search and breadth first search. ಈ ಗ್ರಾಫ್ನಲ್ಲಿ ಎಲ್ಲರಿಗೂ ಗೊತ್ತಿದೆ, ಗ್ರಾಫ್ ಇರುತ್ತೆ, ಅದರಲ್ಲಿ ವರ್ಟ್ಯಾಸಸ್ ಇರುತ್ತೆ, ಎಡ್ಜ್ ಇರುತ್ತೆ ಅಂತ. ಡಿ ಎಫ್ ಎಸ್ ಬಿ ಎಫ್ ಎಸ್ನಲ್ಲಿ ಏನಾಗುತ್ತಂದರೆ ನಾವು ವರ್ಟ್ಯಾಸಸ್ನ ಒಂದೊಂದೇ ವರ್ಟ್ಯಾಸಸ್ನ ವಿಸಿಟ್ ಮಾಡ್ಕೊತ ಹೋಗ್ತೀವಿ. ಇದಕ್ಕೆ ನಾವು ಡಿ ಎಫ್ ಎಸ್ ಆ್ಯಂಡ್ ಬಿ ಎಫ್ ಎಸ್ ಅಂತ ಹೇಳ್ತೀವಿ. ಸೊ ಡಿ ಎಫ್ ಎಸ್ ಅಂತಂದರೆ ಡೆಪ್ತ್ ಫಸ್ಟ್ ಸರ್ಚ್, ಡೆಪ್ತ್ ವೈಸ್ ನಾವು ವರ್ಟ್ಯಾಸಸ್ನ ಸರ್ಚ್ ಮಾಡ್ಕೊತ ಹೋಗ್ತೀವಿ. ಇದರಲ್ಲಿ ಡಿ ಎಫ್ ಎಸ್ನಲ್ಲಿ ನಾವು 2 ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಒಂದಂದರೆ ವಿಸಿಟೆಡ್ ವರ್ಟ್ಯಾಕ್ಸ್. ವಿಸಿಟೆಡ್ ವರ್ಟ್ಯಾಕ್ಸ್ ಅಂತಂದರೆ ನಾವು ಯಾವ ವರ್ಟ್ಯಾಸಸ್ನ ಸ್ಟಾರ್ಟ್ ಮಾಡ್ತೀವಿ, ಯಾವ ವರ್ಟ್ಯಾಸಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ವಿಸಿಟೆಡ್ ವರ್ಟ್ಯಾಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಎಕ್ಸ್ಪ್ಲೋರೇಷನ್ ವರ್ಟ್ಯಾಕ್ಸ್. ಎಕ್ಸ್ಪ್ಲೋರೇಷನ್ ವರ್ಟ್ಯಾಕ್ಸ್ ಅಂತಂದರೆ ನಾವು ವಿಸಿಟ್ ಮಾಡಿದ್ದ ವರ್ಟ್ಯಾಸಸ್ಸಿಂದ ಯಾವುದು ಅಡ್ಜಸೆನ್ಸ್ ವರ್ಟ್ಯಾಸಸ್ ಇದೆಯಲ್ಲ, ಅನ್ವಿಸಿಟೆಡ್ ವರ್ಟ್ಯಾಸಸ್ನ ನಾವು ವಿಸಿಟ್ ಮಾಡ್ತಾ ಇರ್ತೀವಿ, ಅದಕ್ಕೆ ನಾವು ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತೀವಿ. ಡಿ ಎಫ್ ಎಸ್ನಲ್ಲಿ ನಾವು ಡೆಪ್ತ್ ವೈಸ್ ವರ್ಟ್ಯಾಸಸ್ನ ವಿಸಿಟ್ ಮಾಡ್ಕೊತ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇದು ಒಂದು ಗ್ರಾಫ್ ಇದೆ ನೋಡಿ. ಈ ಗ್ರಾಫ್ನಲ್ಲಿ 5 ಟೈಪ್ಸ್ ಆಫ್ ದ ವರ್ಟ್ಯಾಸಸ್ ಇದೆ, ಎಕ್ಸ್, ಎ, ಬಿ, ಸಿ, ಡಿ. ನಾವು ರ್ಯಾಂಡಮ್ಲಿ ಯಾವುದಾದ್ರೂ ಒಂದು ವರ್ಟ್ಯಾಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿಂದ ನಮ್ಮದು ಟ್ರಾವರ್ಸಲ್ ಸ್ಟಾರ್ಟ್ ಆಗುತ್ತೆ. ರ್ಯಾಂಡಮ್ಲಿ ಯಾವುದಾದ್ರೂ ತೊಗೋಬಹುದು, ಬಟ್ ನಾವು ಪ್ರಾಕ್ಟಿಕಲ್ ಪರ್ಪಸ್ ತೊಗೋಬೇಕಾದಾಗ ಏನು ಮಾಡ್ತೀವಿ, ಅಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಹೋಗ್ತೀವಿ ಅಥವಾ ನ್ಯೂಮರಿಕಲ್ ಆರ್ಡರ್ನಲ್ಲಿ ಹೋಗ್ತೀವಿ. ಸೊ ಎ ಬಿ ಸಿ ಡಿ ಈ ಥರ ತೊಗೋಬೋದು. ಯಾವುದರ ವರ್ಟ್ಯಾಸಸ್ಸಿಂದ ಸ್ಟಾರ್ಟ್ ಮಾಡ್ಕೋಬೋದು. ಸ್ಟಾರ್ಟಿಂಗಿಗೆ ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಎಕ್ಸ್ ವರ್ಟ್ಯಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ ವರ್ಟ್ಯಾಕ್ಸಸ್ನಿಂದ ನಾವು ಸ್ಟಾರ್ಟ್ ಮಾಡಿದಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ವಿಸಿಟೆಡ್ ಅಂತ ಆಗುತ್ತೆ. ಎಕ್ಸ್ ಆದಮೇಲೆ ನಮ್ಮದು ಎಕ್ಸಿಗೆ ಯಾವ್ಯಾವ ಕನೆಕ್ಟ್ ಆಗಿದೆ ವರ್ಟ್ಯಾಸಸ್, ನೇಬರ್ ವರ್ಟ್ಯಾಸಸ್ ಯಾವ್ದ್ಯಾವುದಿದೆ ನೋಡಬೇಕು. ಎ, ಬಿ, ಸಿ 3 ವರ್ಟ್ಯಾಸಸ್ಸು ಎಕ್ಸಿಗೆ ಕನೆಕ್ಟ್ ಆಗಿದೆ, ಎಕ್ಸ್ ವರ್ಟ್ಯಾಸಸ್ಸಿಗೆ ಕನೆಕ್ಟ್ ಆಗಿದೆ. ನಾವು ರ್ಯಾಂಡಮ್ಲಿ ಯಾವುದಾದ್ರೂ ತೊಗೋಬೋದು. ನೀವು ಎರ ತೊಗೋಬೋದು, ಬಿ ದರ ತೊಗೋಬೋದು, ಸಿ ಅರ ತೊಗೋಬೋದು. ಸೊ ನಾವು ಡಿ ಎಫ್ ಎಸ್ನ ವಿಸಿಟ್ ಆಗಿರೋ ವರ್ಟ್ಯಾಸಸ್ನ ಸ್ಟೋರ್ ಮಾಡೋದಕ್ಕೆ ನಾವು ಸ್ಟ್ಯಾಕ್ದು ಹೆಲ್ಪ್ ತೊಗೊಳ್ತೀವಿ ಸ್ಟೋರ್ ಮಾಡೋದಕ್ಕೆ. ಸೊ ಸ್ಟ್ಯಾಕ್ನ ಹೇಗಿರುತ್ತೆ, ವರ್ಟಿಕಲ್ ಆರ್ಡರ್ನಲ್ಲಿ ಸ್ಟೋರ್ ಮಾಡ್ತಾಯಿದ್ದೀವಿ. ಸೊ ನಾವು ವಿಸಿಟ್ ಆಗಿದ್ದ ವರ್ಟ್ಯಾಸಸ್ ಯಾವುದು, ಎಕ್ಸ್. ಸೊ ಈ ಸ್ಟ್ಯಾಕ್ನಲ್ಲಿ ನಾವು ಫಸ್ಟ್ ಅದನ್ನು ಪುಷ್ ಮಾಡ್ಕೊಳ್ತಾ ಇದ್ದೀವಿ ಎಕ್ಸ್ನ. ನೆಕ್ಸ್ಟ್ ಎಕ್ಸಿಗೆ ಕನೆಕ್ಟ್ ಆಗಿರೋ ವರ್ಟ್ಯಾಸಸ್ ಯಾವುದಿದೆ, ಎ, ಬಿ, ಸಿ ಇದೆ. ಸೊ ನಾವು ಯಾವುದಾದ್ರೂ ರ್ಯಾಂಡಮ್ಲಿ ತೊಗೋಬೋದು. ನಾನು ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟು ಎ ವರ್ಟ್ಯಾಸಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎ ವಿಸಿಟ್ ಆದಮೇಲೆ ಏನಾಗುತ್ತೆ, ಅದು ಎಕ್ಸ್ಪ್ಲೋರ್ ಆಗಿರುತ್ತೆ. ಸೊ ಎಕ್ಸ್ಪ್ಲೋರ್ ಆದಮೇಲೆ ನೆಕ್ಸ್ಟ್ ನಾವು ಬಿಗೆ ಹೋಗಬಾರ್ದು, ಸಿಗೆ ಹೋಗಬಾರ್ದು. ಇದು ಎಕ್ಸ್ಪ್ಲೋರ್ ಆದಮೇಲೆ ಏನಾಯಿತು, ನೆಕ್ಸ್ಟ್ ಈ ವರ್ಟ್ಯಾಸಸ್ಸಿಗೆ ಯಾವುದು ಕನೆಕ್ಟ್ ಆಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎ ವರ್ಟ್ಯಾಸಸ್ಸಿಗೆ ಯಾವುದು ಕನೆಕ್ಟ್ ಆಗಿದೆ, ಡಿ ಆಗಿದೆ. ಸೊ ನಾವು ಡಿನ ಸೆಲೆಕ್ಟ್ ಮಾಡ್ಕೋಬೇಕು, ವಿಸಿಟ್ ಮಾಡಬೇಕು. ನೆಕ್ಸ್ಟ್ ಏನು ಬಂದರೂ ಡಿಗೆ ಡಿ ವಿಸಿಟ್ ಆಗುತ್ತೆ. ಡಿ ವಿಸಿಟ್ ಆಯಿತು. ಸೊ ಇಲ್ಲಿ ಸ್ಟ್ಯಾಕ್ನಲ್ಲಿ ನಾವು ಏನು ಬರ್ಕೋಬೇಕು, ನೆಕ್ಸ್ಟು ಎಕ್ಸ್ ಆದಮೇಲೆ ಎ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೋ, ಡಿ ವಿಸಿಟ್ ಆಗಿದೆ, ಅದನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿ ಆದಮೇಲೆ ಡಿಗೆ ಕನೆಕ್ಟ್ ಆಗಿರೋ ಯಾವ್ಯಾವ ವರ್ಟ್ಯಾಸಸ್ ಇದೆ ನೋಡ್ಕೋಬೇಕು. ಎ ಇದೆ, ಆಲ್ರೆಡಿ ನಾವು ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಿ ಇದೆ, ಸಿ ಇದೆ. ಸೊ ನಾನು ಬಿ ತೊಗೊಳ್ತೀನಿ. ಡಿದಿಂದ ಬಿಗೆ ವಿಸಿಟ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟ್ಯಾಕ್ನಲ್ಲಿ ನಾವು ಬಿ ಮಾರ್ಕ್ ಮಾಡ್ಕೋಬೇಕು, ಪುಷ್ ಮಾಡ್ಕೋಬೇಕು. ನೆಕ್ಸ್ಟ್
ಬಿದಿಂದ ಯಾವ್ಯಾವ ವರ್ಟೈಸಸ್ ಕನೆಕ್ಟ್ ಆಗಿದೆ ನೋಡಬೇಕು. ಬಿದಿಂದ ಎಕ್ಸ್ ಕನೆಕ್ಟ್ ಆಗಿದೆ, ಸೊ ಅದು ಆಲ್ರೆಡಿ ನಾವು ರೀಚ್ ಆಗಿಬಿಟ್ಟಿದ್ದೀವಿ. ನೆಕ್ಸ್ಟು ಯಾವುದಿಲ್ಲ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಬಿದಿಂದ ಎಕ್ಸಿಗೆ ಹೋಗ್ತೀವಿ. ಯಾವುದೇ ಅನ್ವಿಸಿಟೆಡ್ ವರ್ಟೈಸಸ್ ಇರಲಿಲ್ಲ ಅಂದರೆ, ಡೆಡ್ ಎಂಡ್ ಆಯಿತು ಅಂತಂದರೆ ನಾವೇನು ಮಾಡಬೇಕು, ಒಂದು ಸ್ಟೆಪ್ ಬ್ಯಾಕ್ ಬರಬೇಕು. ಒಂದು ಸ್ಟೆಪ್ ಬ್ಯಾಕ್ ಬರಬೇಕಂದ್ರೆ ಅದು ಪೇರೆಂಟ್ ನೋಡಿಗೆ ಬರಬೇಕು. ಸೊ ಬಿದು ಪೇರೆಂಟ್ ನೋಡ್ ಯಾವುದು, ಡಿ ಆಗುತ್ತೆ. ಸೊ ಒಂದು ಸ್ಟೆಪ್ ಬ್ಯಾಕ್ ಬರಬೇಕು. ಸೊ ಅದಕ್ಕೆ ನಾವು ಡಾಟ್ ಲೈನಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವೇನು ಹೇಳ್ತೀವಿ, ಬ್ಯಾಕ್ ಎಡ್ಜ್ ಅಂತ ಹೇಳ್ತೀವಿ. ಬೆಡ್ಜ್ ಅಂತ ಹೇಳ್ತೀವಿ. ಆಮೇಲೆ ಈ ಎಡ್ಜ್ಗೆ ಏನಂತ ಹೇಳ್ತೀವಿ ಅಂತಂದರೆ ಟ್ರೀ ಎಡ್ಜ್ ಅಂತ ಹೇಳ್ತೀವಿ. ಇವೆಲ್ಲ ಎಡ್ಜಿಗೆ ಟ್ರೀ ಎಡ್ಜ್ ಅಂತ ಹೇಳ್ತೀವಿ. ಇದು ಒಂದು ಸ್ಟೆಪ್ ಬ್ಯಾಕ್ ಬರ್ತೀವಿ ಪೇರೆಂಟ್ ನೋಡಿಗೆ. ಬ್ಯಾಕ್ ಬಂದು ಮತ್ತೆ ಇದಕ್ಕೆ ಡಿಗೆ ಯಾವುದ್ಯಾವುದು ವರ್ಟೈಸಸ್ ಕನೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇರ್ತೀವಿ. ಈಗ ಡಿಗೆ ಎ ಆಯಿತು, ಬಿ ಆಯಿತು, ನೆಕ್ಸ್ಟ್ ಏನಿದೆ, ಸಿ ಇದೆ. ಸೊ ಸಿನ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಸಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಅದನ್ನು ಸ್ಟ್ಯಾಕ್ನಲ್ಲಿ ಪುಷ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವ ವರ್ಟೈಸಸ್ ಇದೆ ನೋಡಿ, ಸಿದಿಂದ ಯಾವ ವರ್ಟೈಸಸ್ ಕನೆಕ್ಟ್ ಆಗುತ್ತೆ. ಸಿದಿಂದ ಎಕ್ಸ್ ಆಗಿದೆ, ಇದು ಆಲ್ರೆಡಿ ರೀಚ್ ಮಾಡಿಬಿಟ್ಟಿದ್ದೀವಿ, ನಾವು ವಿಸಿಟ್ ಮಾಡಿಬಿಟ್ಟಿದ್ದೀವಿ. ಮತ್ತು ಯಾವುದೂ ಇಲ್ಲ ಇದರಲ್ಲಿ, ಯಾವುದೂ ವರ್ಟೈಸಸ್ ರಿಮೈನಿಂಗ್ ಇಲ್ಲ, ಎಲ್ಲ ವರ್ಟೈಸಸ್ ಎಂಡ್ ಆಯಿತು. ಸೊ ಅದಕ್ಕೆ ನಾವು ಇಲ್ಲಿಗೆ ನಮ್ಮದು DFS ಟ್ರಾವರ್ಸಲ್ಸ್ ಕಂಪ್ಲೀಟ್ ಆಯಿತು. ಓಕೆ, ಸೊ ನಮ್ಮದು ಯಾವ್ಯಾವುದು ವಿಸಿಟ್ ಮಾಡಿದ್ದೀವಿ ಅಂತ ಅದನ್ನು ಸ್ಟಾಕ್ನಲ್ಲಿ ಬರೆದಿದ್ವಲ್ಲ, ಅದನ್ನು ನಾವು ಪಾಪ್ ಮಾಡಿಕೊಂಡು ಲಿಸ್ಟ್ ಮಾಡಬೇಕು. ಫಸ್ಟಿಗೆ ಫಸ್ಟ್ ಇನ್ ಲಾಸ್ಟ್ ಇನ್ ಫಸ್ಟ್ ಔಟ್ ಸ್ಟ್ಯಾಕ್ದು. ಸೊ ಫಸ್ಟಿಗೆ ಸಿ, ಬಿ, ಡಿ, ಎ, ಎಕ್ಸ್ ಇದು ಪಾಪ್ ಆಗಿದ್ದು. ದಿಸ್ ಈಸ್ ಪುಷ್. ನಾವು ಒಂದೊಂದೇ ಮಾರ್ಕ್ ಮಾಡ್ಕೊಂಡಿದ್ದು. ಈ ಥರ ನಮ್ಮದು ಟ್ರಾವೆಲ್ ಆಗಿದೆ ಈ ಎಕ್ಸಾಂಪಲ್ಲು, ಈ ಗ್ರಾಫು ಅಂತ ಹೇಳ್ಬೋದು DFSದು. Another one example, that is another one graph of DFS and how to travel check. ಫಸ್ಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಎದಿಂದ ಯಾವ್ಯಾವ ಕನೆಕ್ಟ್ ಆಗಿದೆ ಚೆಕ್ ಮಾಡ್ಕೋಬೇಕು. ಎದಿಂದ ಇ ಕನೆಕ್ಟ್ ಆಗಿದೆ, ಎದಿಂದ ಎಫ್, ಎದಿಂದ ಬಿ ಕನೆಕ್ಟ್ ಆಗಿದೆ. ಸೊ ನಾವು ಯಾವುದಾದ್ರೂ ತಗೋಬೋದು, ಬಟ್ ನಾನು ಬಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿ ವರ್ಟೈಸ್, ಎಗಿಂದ ಬಿ ವರ್ಟೈಸಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿ, ಈಗ ಬಿಗೆ ಯಾವುದ್ಯಾವುದು ಕನೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಬಿಗೆ ಎಫ್, ಜಿ, ಸಿ ಕನೆಕ್ಟ್ ಆಗಿದೆ. ಸೊ ನಾವು ಯಾವುದಾದ್ರೂ ತಗೋಬೋದು, ಬಟ್ ನಾನು ಸೆಲೆಕ್ಟ್ ಮಾಡ್ತಿರೋದು ಸಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸಿ ವರ್ಟೈಸಸ್. ಸೊ ಈಗ ಸಿಗೆ ಯಾವುದಾದ್ರೂ ಕನೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸಿ ವರ್ಟೈಸಸ್ಸಿಗೆ ಯಾವುದೂ ಕನೆಕ್ಟ್ ಆಗಿಲ್ಲ. ಸೊ ಒಂದು ಸ್ಟೆಪ್ ಬ್ಯಾಕ್ ಬರಬೇಕು ಪೇರೆಂಟ್ ನೋಡಿಗೆ. ಸೊ ಸಿದು ಪೇರೆಂಟ್ ನೋಡು ಬಿ ಆಗುತ್ತೆ. ಈಗ ಬಿದಿಂದ ಯಾವ್ದ್ಯಾವ್ದು ಕನೆಕ್ಟ್ ಆಗಿದೆ ಚೆಕ್ ಮಾಡಬೇಕು, ವಿಸಿಟ್ ಮಾಡಬೇಕು. ಅನ್ವಿಸಿಟೆಡ್ ಯಾವುದಿದೆ ನೋಡ್ಕೋಬೇಕು. ಬಿದಿಂದ ಜಿ ಮತ್ತು ಎಫ್ ಇದೆ, ನಾನು ಜಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಿ ಆದಮೇಲೆ ಜಿ ಕನೆಕ್ಟ್ ಆಗಿರೋದು ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅನ್ವಿಸಿಟೆಡ್ ವರ್ಟೈಸಸ್ ಯಾವುದೂ ಇಲ್ಲ. ಸೊ ಒಂದು ಸ್ಟೆಪ್ ಬ್ಯಾಕ್ ಬರಬೇಕು ಪೇರೆಂಟ್ ನೋಡಿಗೆ. ಜಿದು ಪೇರೆಂಟ್ ನೋಡು ಬಿ ಆಗುತ್ತಾ. ಸೊ ಮತ್ತೆ ಬಿದಿಂದ ಯಾವುದು ಅನ್ವಿಸಿಟೆಡ್ ವರ್ಟೈಸಸ್ ಕನೆಕ್ಟ್ ಆಗಿದೆ ಚೆಕ್ ಮಾಡ್ಕೋಬೇಕು. ಈಗ ಎಫ್ ಒಂದೇ ಉಳಿದಿದೆ. ಸೊ ಎಫಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಎಫಿಗೆ ಯಾವುದು ಕನೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕೀಗ. ಎಫಿಂದ ಯಾವುದೂ ಇಲ್ಲ. ಸೊ ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬರ್ತಾ ಇದ್ದೀವಿ. ಈಗ ಬಿದಿಂದ ಮತ್ತೆ ಯಾವುದು ಕನೆಕ್ಟ್ ಆಗಿದೆಯಾ, ಅನ್ವಿಸಿಟೆಡ್ ವರ್ಟೈಸಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಯಾವುದೂ ಇಲ್ಲ. ಸೊ ಅಗೇನ್ ಮತ್ತು ಬಿದಿಂದ ಒಂದು ಸ್ಟೆಪ್ ಬ್ಯಾಕ್ ಬರೋಣ ಪೇರೆಂಟ್ ನೋಡಿಗೆ. ಬಿದು ಪೇರೆಂಟ್ ನೋಡು ಎ.
ಸೊ ಈಗ ಎಗೆ ಅನ್ವಿಸಿಟೆಡ್ ವರ್ಟೈಸಸ್ ಯಾವ್ಯಾವಿದೆ ಚೆಕ್ ಮಾಡ್ಕೊಳ್ಳೋಣ. ಎದಿಂದ ಇ ಮತ್ತು ಡಿ ಇದೆ. ನೀವು ಇ ಆದರೂ ತೊಗೋಬೋದು, ಡಿ ಆದರೂ ತೊಗೋಬೋದು. ನಾನು ಫಸ್ಟಿಗೆ ಡಿ ತೊಗೊಳ್ತಾ ಇದ್ದೀನಿ. ಡಿ ಆದಮೇಲೆ ಡಿ ಕನೆಕ್ಟ್ ಆಗಿರೋದು ಯಾವುದಾದ್ರೂ ವರ್ಟೈಸಸ್ ಇದೆಯಾ, ಅನ್ವಿಸಿಟೆಡ್ ವರ್ಟೈಸಸ್ ಇದೆಯಾ ನೋಡ್ಕೋಬೇಕು. ಇಲ್ಲ, ಅದು ಡೆಡ್ ಎಂಡ್ ಇದೆ. ಸೊ ನಾವು ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬರ್ತೀವಿ. ಮತ್ತು ಎದಿಂದ ಅನ್ವಿಸಿಟೆಡ್ ವರ್ಟೈಸಸ್ಸು ಈ ಒಂದೇ ಇರೋದು. ಸೊ ಈಗ ಟ್ರಾವರ್ಸಲ್ ಮಾಡ್ತಾಯಿದ್ದೀವಿ, ವಿಸಿಟ್ ಮಾಡ್ತಾಯಿದ್ದೀವಿ. ಓಕೆ, ಹೀಗೆ ಎಲ್ಲ ಚೆಕ್ ಮಾಡ್ಕೋಬೇಕು ಯಾವುದಾದ್ರೂ ಅನ್ವಿಸಿಟೆಡ್ ವರ್ಟೈಸಸ್ ಇದೆಯಾ ಅಂತ. ಯಾವುದೂ ಅನ್ವಿಸಿಟೆಡ್ ವರ್ಟೈಸಸ್ ಇಲ್ಲ. ಸೊ ಇದು ನಮ್ಮದು ಈ ಎಕ್ಸಾಂಪಲಿಂದು ಡೆಪ್ತ್ ಫಸ್ಟ್ ಫಾರೆಸ್ಟ್. ಈಗ ಮಾರ್ಕ್ ಮಾಡ್ಕೊಳ್ಳೋಣ ಯಾವ್ಯಾವ ವಿಸಿಟ್ ಮಾಡ್ಕೊಂಡಿದ್ವಿ. ಎ ಮಾಡಿದ್ವಿ, ಬಿ ಮಾಡಿದ್ವಿ, ಸಿ ಮಾಡಿದ್ವಿ, ಆಮೇಲೆ ಜಿ, ಆಮೇಲೆ ಎಫ್, ನೆಕ್ಸ್ಟ್ ಡಿ ಆ್ಯಂಡ್ ಇ. ಈ ಥರ ನಾವು ಟ್ರಾವರ್ಸಲ್ ಮಾಡಿದ್ದೀವಿ. ಇದು DFS ಫಾರೆಸ್ಟ್ ಆರ್ ಟ್ರೀ ಅಂತ ಹೇಳ್ಬೋದು. ಸೊ ಅನದರ್ ಒನ್ ಎಕ್ಸಾಂಪಲ್, ಇದು ಒಂದು ಗ್ರಾಫ್ ಇದೆ ನೋಡಿ. ಈ ಗ್ರಾಫ್ನಲ್ಲಿ ವರ್ಟೈಸಸ್ ಇದ್ದಾವೆ. ಈ ವರ್ಟೈಸಸ್ನಲ್ಲಿ ರ್ಯಾಂಡಮ್ಲಿ ನೀವು ಯಾವುದಾದ್ರೂ ಒಂದು ವರ್ಟೈಸಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಎ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಗೆ ಕನೆಕ್ಟ್ ಆಗಿರೋ ವರ್ಟೈಸಸ್ ಯಾವ್ಯಾವ ಇದ್ದಾವೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎ ಮಾರ್ಕ್ ಮಾಡ್ಕೊಂಡ್ವಿ ವಿಸಿಟ್ ಆಗಿದ್ದು. ನೆಕ್ಸ್ಟ್ ಎಗೆ ವಿಸಿಟ್ ಆಗ್ತಿರೋದು, ಕನೆಕ್ಟ್ ಆಗ್ತಾ ಇರೋದು ಡಿ, ಸಿ ಮತ್ತು ಇ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಸಿಗೆ ವಿಸಿಟ್ ಕನೆಕ್ಟ್ ಆಗ್ತಿರೋ ವರ್ಟೈಸಸ್ ಯಾವುದು, ಸಿ ಮಾರ್ಕ್ ಮಾಡ್ಕೊಂಡ್ವಿ. ಸಿಗೆ ಕನೆಕ್ಟ್ ಆಗ್ತಿರೋ ವರ್ಟೈಸಸ್ ಯಾವುದು ಚೆಕ್ ಮಾಡ್ಕೊಳ್ಳೋಣ. ಸಿ ಕನೆಕ್ಟ್ ಆಗ್ತಿರೋದು ಡಿ, ಎಫ್ ಮತ್ತು ಎ ಆಲ್ರೆಡಿ ಒಂದು ವಿಸಿಟ್ ಮಾಡ್ಕೊಂಡಿದ್ದೀವಿ. ಈಗ ಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಿಗೆ ಕನೆಕ್ಟ್ ಆಗ್ತಿರೋ ಯಾವುದಾದ್ರೂ ವರ್ಟೈಸಸ್ ಇದೆಯಾ ಚೆಕ್ ಮಾಡಬೇಕು. ಡಿಗೆ ಸಿ ಮತ್ತು ಎ ಇದೆ, ಆಲ್ರೆಡಿ ನಾವು ವಿಸಿಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಒಂದು ಸ್ಟೆಪ್ ಬ್ಯಾಕ್ ಹೋಗಬೇಕು. ಇಟ್ಸ್ ಪೇರೆಂಟ್ ನೋಡಿಗೆ ಹೋಗಬೇಕು. ಡಿದು ಪೇರೆಂಟ್ ನೋಡಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ಟೆಪ್ ಬ್ಯಾಕ್ ಹೋಗಿ ನೆಕ್ಸ್ಟ್ ಈಗ ಎದಿಂದ ಸಿಗೆ ಕನೆಕ್ಟ್ ಆಗಿದೆ. ಸಿಗೆ ಕನೆಕ್ಟ್ ಆಗಿರೋ ವರ್ಟೈಸಸ್ ಯಾವುದು ಅಂತ ನೋಡ್ಕೊಳ್ಳೋಣ. ಸಿಗೆ ಎಫ್ ಕನೆಕ್ಟ್ ಆಗಿದೆ ಮತ್ತು ಡಿ ಕನೆಕ್ಟ್ ಆಗಿದೆ. ಡಿ ಆಲ್ರೆಡಿ ವಿಸಿಟ್ ಆಗಿದ್ದೀವಿ. ಈಗ ಎಫಿಗೆ ಹೋಗ್ತಾ ಇದ್ದೀವಿ, ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡ್ತಿರೋ ಎಲ್ಲ ವರ್ಟೈಸಸ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಎಫ್ ಆಯಿತು. ಎಫಿಂದ ಯಾವ್ದ್ಯಾವ್ದು ಕನೆಕ್ಟ್ ಆಗಿದೆ ಚೆಕ್ ಮಾಡ್ಕೋಬೇಕು. ಎಫಿಂದ ಇ ಮತ್ತು ಬಿ ಆಗಿದೆ. ಸೊ ನಾನು ಬಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿ ಆದಮೇಲೆ ಅದು ಕನೆಕ್ಟ್ ಆಗಿರೋದು ಇ ವರ್ಟೈಸಸ್. ಈ ವರ್ಟೈಸಸ್ಗೆ ಯಾವುದಾದ್ರೂ ಕನೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಈ ವರ್ಟೈಸಸ್ಗೆ ಎಫ್ ಮತ್ತು ಎ ಇದೆ, ಬಟ್ ಅವು ಆಲ್ರೆಡಿ ವಿಸಿಟೆಡ್ ಆಗಿದ್ದಾವೆ. ಸೊ ಅದಕ್ಕೆ ನಾವು ಜಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಲ್ಲಿಗೆ ಎಲ್ಲ ವರ್ಟೈಸಸ್ನು ನಾವು ಟ್ರಾವರ್ಸಲ್ ಮಾಡಿದ್ವಿ, ವಿಸಿಟ್ ಮಾಡಿದ್ವಿ. ಇದು DFS ಮೆನ್ಷನ್ ಮಾಡ್ಕೋಬೇಕೆಲ್ಲ ಯಾವ್ಯಾವ ಇದ್ದಾವಂತ. ಇದು ಪುಷ್ ಮಾಡಿದ್ದು, ಸ್ಟ್ಯಾಕ್ನಲ್ಲಿ ಪುಷ್ ಮಾಡಿದ್ದು, ಮಾರ್ಕ್ ಮಾಡ್ಕೊತ ಹೋಗಿದ್ದು ವರ್ಟೈಸಸ್ಸು. ಈಗ ಪಾಪ್ ಮಾಡೋದಂತಂದರೆ ಯಾವ್ಯಾವ ಇದ್ದಾವಂತ ಚೆಕ್ ಮಾಡ್ಕೊಳ್ಳೋಣ. ಡೆಡ್ ಎಂಡಿಗೆ ಬರೋದೆಲ್ಲ ಫಸ್ಟಿಗೆ ಔಟ್ ಬರುತ್ತೆ. ಸೊ ಡಿ ಫಸ್ಟಿಗೆ ಔಟ್ ಬಂತು. ನೆಕ್ಸ್ಟು ಇ ಡೆಡ್ ಎಂಡ್ ಇತ್ತು, ಅದು ಪಾಪ್ ಆಯಿತು. ಬಿ, ಎಫ್, ಸಿ ಮತ್ತು ಎ ಪಾಪ್ ಆಗಿರೋದು.
DFS ಇದು ಪುಷ್ ಆಗಿರೋದು ಸ್ಟ್ಯಾಕ್ನಲ್ಲಿರೋದು. ಇದು ಫಾರೆಸ್ಟ್, DFS ಫಾರೆಸ್ಟ್ ಆರ್ ಟ್ರವರ್ಸಲ್ ಟ್ರೀ ಅಂತ ಹೇಳ್ತೀವಿ.